ಸೈಡ್ಗೆ ಇಟ್ಕೊಳಕ್ಕೆ ಹೇಳು, ನನ್ನ ಮೊಬೈಲ್ ತಕ್ಕಂತೀನಿ. ವಿಡಿಯೋ ಕೊಡ್ತಿದ್ದೀನಿ ನೋಡೋಣ. ನನಗೆ ನೋಡೋಣ ಯಾವುದು ಗೊತ್ತಿಲ್ಲ. ನನಗೆ ಇವತ್ತು ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ, ಆಯಿತಾ, ಯಡಿಯೂರಪ್ಪನವ್ರ ಕೈ ಬಲಪಡಿಸ್ಬೇಕು. ಯಡಿಯೂರಪ್ಪನವ್ರು ಯಾವ ಸಭೆ ಮಾಡಿರಿ, ನಾನು ಬರೋದು ಹೋಗ್ರಿ, ಬರ ಮಾಡಿರಿ ಅಂತ ಏನು ಹೇಳಿಲ್ಲ. ಹಾಗಾಗಿ ನಾವು ಇವತ್ತು ಯಡಿಯೂರಪ್ಪನ ವಿಜಯೇಂದ್ರವರು ಅವರ ಕೈ ಬಲಪಡಿಸ್ಬೇಕು, ಈ ಸಮಾಜ ಸಂಘಟನೆ ಮಾಡಬೇಕು, ಹೊರಗೆ ಹೋಗಿದ್ದಕ್ಕೆ ಮಾತಾಡಿ ಕರೆತರಬೇಕು, ಅದು ನಮ್ಮ ಉದ್ದೇಶ. ಯಾರು ಹೇಳಿ ಯಡಿಯೂರಪ್ಪನವ್ರ ವಿರೋಧಿಗಳಿಲ್ಲ, ಯಡಿಯೂರಪ್ಪನವ್ರ ಅಜಾತ ಶತ್ರು, ಯಡಿಯೂರಪ್ಪನವ್ರ ಅಜಾತ ಶತ್ರು. ಯಾರನ್ನ ಜನ ಈ ಕಾರಿಗೆ ಹೋಗೋಲ್ಲ ಕೂಗಿರಿ, ಕೂಗು ಮಾರಿಗೆ ಕೂಗಿರಿ, ಅದಕ್ಕೆ ಯಡಿಯೂರಪ್ಪನ ತೂಕ ಕಡಿಮೆ ಆಗುತ್ತಾ? ಯಡಿಯೂರಪ್ಪ ಆನೆ ನಡೆದಿದ್ದ ದಾರಿ. ಯಡಿಯೂರಪ್ಪ ಗುರುಗಿದ್ರೆ ವಿಧಾನಸೌಧ ನೋಡೋದು ಹಳ್ಳಿ ಜನ ಮಾತಾಡ್ತಾರೆ. ಇದು ಇದೇನಂತಲ್ಲ ಕೋಳಿ ಕೂಗುದು ಹಳ್ಳಿ. ರೋಡಲ್ಲಿ ನಿಮ್ಗೆ ಯಾಕೋ ಇದು ಆಯ್ತಾ ಸರ್? ತೆಗೀರೋ ಬಾಕ್ಸು, ತೆಗೀರೋ ಅದು ಕೇಕ್ ಕಟ್ ಮಾಡಬಾರ್ದು ಅಂದರೆ ಕೇಕ್ ಮಾಡೋಣ. ಬನ್ನಿ, ಸೈಡಿಗೆ ಬನ್ನಿ. ಹಿಂದೆ ಬನ್ನಿ, ಸೈಡಿಗೆ ಬನ್ನಿ. ಅಲ್ಲ ಕ್ಯಾಮ್ರಾ ಇದೆ. ಹಿಂದಕ್ಕೆ ಬರ ಅಣ್ಣ, ಮೊಬೈಲ್ ಅಣ್ಣ, ಸೈಡಿಗೆ ಬಾಣ. ಸ್ವಲ್ಪ ಎಲ್ಲಿ ಸರ್ ನೀವೇ ಅಡ್ಡ ಇಟ್ರಿ ಮೊಬೈಲ್ ಜೋಬಳಿ ಅಣ್ಣ ಕಟ್ ಮಾಡೋಣ ಕೇಕು. ರೆಂಕಣ ಹೇಳೋಣ ಇಲ್ಲಿ ಬಿಡಿ ಮಹೇಶಣ್ಣ, ಬಿಡಿ ಹಚ್ಚಕ್ಕಾಗಲ್ಲ. ಅದನ್ನ ಹಚ್ತೀಯ ಬಿಡ್ರಿ, ಕೈ ಬಿಡ್ರಿ. ರೇಣುಕಪ್ಪರ ಹತ್ರ ಇಕ್ಕಿದ್ರು ಕೇಕ್ ಕೈಗೆ. ದೀಪು ಬೇಡ ಎಲ್ಲ ಬರ್ರಿ ಹಿಂದಕ್ಕೆ. ಹಾಂ ರೆಡಿ. ಎರಡು ದಿವಸಗಳ ಹಿಂದೆ ನಮ್ಮ ಮುಖಂಡಗಳು ಸೇರಿ ಚರ್ಚೆ ಮಾಡಿ ರಾಜ್ಯದ ಉದ್ದಗಲಕ್ಕೆ ಪ್ರವಾಸವನ್ನು ಮಾಡೋದು, ವೀರಶೈವ ಲಿಂಗಾಯತರಲ್ಲಿ ಉತ್ತಮ ಒಳಪಂಗಡದಿಂದ ಒಂದು ವೇದಿಕೆ ತರಬೇಕಂತೇಳಿ ತೀರ್ಮಾನ ಮಾಡಿ ಇಂದು ಶುಕ್ರವಾರ ಬಹಳ ಪವಿತ್ರವಾದ ದಿನ ಬೆಳಗ್ಗೆ ದಾಬಾಸ್ಪೇಟೆಯಲ್ಲಿ ಪ್ರಾರಂಭ ಮಾಡಿ ತುಮಕೂರು ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಸಭಾಂಗಣದಲ್ಲಿ ಮುಖಂಡರು ಸಭೆಯನ್ನು ಮಾಡಿದ್ದೀವಿ. ನಾಳೆ ದಾವಣಗೆರೆ, ಚಿತ್ರದುರ್ಗ, ಹಾವೇರಿ 3 ಜಿಲ್ಲೆಗಳ ಸಭೆಯನ್ನು ದಾವಣಗೆರೆ ಸಮೃದ್ಧಿ ಕನ್ವೆನ್ಷನ್ ಹಾಲ್ ಮಾಡ್ತೀವಿ. 4ನೇ ತಾರೀಕು ಸುಮಾರು 7-8 ಜಿಲ್ಲೆಗಳ ಮೈಸೂರಿಂದ ಹಿಡಿದು ಬೆಂಗಳೂರು, ಗ್ರಾಮ, ತುಮಕೂರು ಒಳಗೊಂಡಂತೆ, ಹಾಸನ ಒಳಗೊಂಡಂತೆ ಸಭೆ ಪ್ರಮುಖರ ವೀರಶೈವ ಲಿಂಗಾಯತರ ಮುಖಂಡರ ಸಭೆಯನ್ನು 4ನೇ ತಾರೀಕು ಬೆಂಗಳೂರಿನಲ್ಲಿ ಅರಮನೆ ಆವರಣ ಗಾಯತ್ರಿ ಗ್ರ್ಯಾಂಡ್ನಲ್ಲಿ ಮಾಡ್ತಾರೆ. ಉದ್ದೇಶ 2023 ವಿಧಾನಸಭೆ ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತ ಮತಗಳು ಭಾರತೀಯ ಜನತಾ ಪಾರ್ಟಿಯಿಂದ ದೂರ ಆಗಿತ್ತು, ಕಾಂಗ್ರೆಸ್ ಕಡೆಗೆ ಹೆಚ್ಚು ವಾಲಿದ್ದು. ಏನು ಹೊರಗೆ ಹೋಗಿರ್ತಕ್ಕಂಥ ಮತಗಳನ್ನು ಕ್ರೋಢೀಕರಿಸಿ
ಭಾರತೀಯ ಜನತಾ ಪಾರ್ಟಿ ವಾಪಸ್ ಕರೆತರಬೇಕು ಮತ್ತು ನಮ್ಮ ನಾಯಕರು ಯಡಿಯೂರಪ್ಪ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಾಡಿದರು, ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟರು. ಹಾಗಾಗಿ ಯಾರೋ ಕೆಲವರು ಅಪಪ್ರಚಾರ ಮಾಡ್ತಾರೆ. ಅವರಿಗೆ ಕೆಲವರು ಮಾಧ್ಯಮಗಳು ಅವರಿಗೆ ಟಾಂಗ್ ಕೊಡೋಕ್ಕೆ ಅವ್ರ ವಿರುದ್ಧ ಸಭೆ ಅಲ್ಲ, ಸಮಾಜವನ್ನು ಕಟ್ಟಬೇಕು, ಸಮಾಜವನ್ನು ಒಗ್ಗೂಡಿಸ್ಬೇಕಂತೇಳಿ ಸಭೆ. ಮತ್ತು ಯಡಿಯೂರಪ್ಪನವರು ಜಾತ್ಯತೀತ ನಾಯಕರು, ಮಾಸ್ ಲೀಡರ್, ಪ್ರಶ್ನಾತೀತ ನಾಯಕರು. ಒಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಮುಖಂಡರುಗಳು ಸಹ ವೀರಶೈವ ಲಿಂಗಾಯತ ಸಮಾಜ ಮುಖಂಡರು ಯಡಿಯೂರಪ್ಪನವ್ರ ಜೊತೆಗಿದ್ದಾರೆ. ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಬೇಕಂದ್ರೆ ಪರಿಶಿಷ್ಟ ಜಾತಿ, ಪಂಗಡ, ಹಿಂದೂ ವರ್ಗ, ವಕೀಲ ಸಮಾಜ, ಬ್ರಾಹ್ಮಣ ಸಮಾಜ ಎಲ್ಲ ಸಮಾಜಗಳ ಸಹಕಾರ ಬೇಕು. ಯಡಿಯೂರಪ್ಪನವರು ಎಲ್ಲ ಸಮಾಜಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟರಂತರೂ ಕೇವಲ ಒಂದು ವರ್ಗದ ನಾಯಕಲ್ಲ, ನಾವುಗಳು ವೀರಶೈವ ಲಿಂಗಾಯತ ಮುಖಂಡರುಗಳು ಒಟ್ಟಿಗೆ ಸೇರಿ ಇಂಥ ಪೂರ್ವ ಸಭೆಯನ್ನು ಮಾಡ್ತಾಯಿದ್ವಿ. ಫೈನಲ್ ಆಗಿ ದಿನಾಂಕವನ್ನು ನಿಗದಿ ಮಾಡಿ ಸುಮಾರು 5 ಲಕ್ಷ ಜನ ವೀರಶೈವ ಲಿಂಗಾಯತ ಮುಖಂಡರನ್ನ ವೀರಶೈವ ಲಿಂಗಾಯತ ಮಹಾಸಂಗಮ ಹೆಸರಿನಲ್ಲಿ ದೊಡ್ಡ ಸಭೆಯನ್ನು ಮಾಡ್ತೀವಿ. ಆ ಸಭೆಗೆ ಸಮಾವೇಶ ದಿನಾಂಕ ನಿಗದಿಯಾಗಿಲ್ಲ. ಇದು ಕೇವಲ ಪೂರ್ವ ಸಭೆಗಳು ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ, ಮುಂಬೈ ಕರ್ನಾಟಕ, ಶಿವಮೊಗ್ಗ, ಚಿಕ್ಕಮಗಳೂರಲ್ಲೇ ಪ್ರವಾಸ ಮಾಡ್ತೀವಿ. ಆ ವೀರಶೈವ ಲಿಂಗಾಯತ ಮಹಾಸಂಗಮ ಸಮಾವೇಶ ದಿನಾಂಕವನ್ನು ನಿಗದಿ ಮಾಡಿ ನಾಡಿನ ಮಠಾಧೀಶರು ಮತ್ತು ಏನು ನಮ್ಮ ಮುಖಂಡರುಗಳಿದ್ದಾರೆ, ರಾಜಕೀಯ ಮುಖಂಡರುಗಳು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದಲ್ಲಿ ಏನು ಇವತ್ತಿದ್ದಾರೆ ನಮ್ಮ ಲೋಕಸಭಾ ಸದಸ್ಯರುಗಳು, ವಿಧಾನ ಪರಿಷತ್ತಿನ ವಿಧಾನಸಭೆ ಶಾಸಕರು, ಮಾಜಿ ಎಲ್ಲರೂ ವೇದಿಕೆಗೆ ಆಹ್ವಾನ ಮಾಡಿ ಒಂದು ದೊಡ್ಡ ಸಮಾವೇಶವನ್ನು ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀವಿ. ಅಲ್ಲ ಸರ್, ಇಷ್ಟೊಂಥರ ಅನ್ಯಾಯ ಮಾಡಿದ್ರು ನಿಮ್ಮ ಮುಖಂಡರಿಗೂ ವೀರಶೈವ ಲಿಂಗಾಯತ ಸಮುದಾಯ ಯಾಕಿನ್ನ ಬಿ ಜೆ ಪಿಗೆ ಇರಬೇಕು, ಯಾಕೆ ಬಿ ಜೆ ಪಿಗೆ ಇದು ಕೊಡಬೇಕು ಅನ್ನೋದು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಇರೋದು? ವೀರಶೈವ ಲಿಂಗಾಯತಿಗೆ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ, ರಾಜ್ಯದ ಅಧ್ಯಕ್ಷ ಆಗಿದ್ದಾರೆ, ವಿಜೇಂದ್ರ ಅಧ್ಯಕ್ಷ ಆಗಿದ್ದಾರೆ. ಹಾಗಾಗಿ ಪಕ್ಷ ನಮಗೇನು ಅನ್ಯಾಯ ಮಾಡಲಿಲ್ಲ. ಇವತ್ತೇನೈತೆ ವೀರಶೈವ ಲಿಂಗಾಯತನ್ನ ಹೊಡೆಯತಕ್ಕಂಥ ಪ್ರಯತ್ನವನ್ನು ಕೆಲವು ದುಷ್ಟಶಕ್ತಿಗಳು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಪೂರ್ವ ಸಭೆಗಳು ಮಾಡ್ತಾ ಇದ್ದೀವಿ. ಸಮಾವೇಶ ಮಹಾಸಂಗಮ ದಿನಾಂಕ ನಿಗದಿ ಮಾಡಿಲ್ಲ, ಮಾಡ್ತೀವಿ. ಅಲ್ಲ, ಎಸ್ಲಾಂ ಟೀಮ್ ಯಾಕೆ ಇನ್ನೂ ಕಂಟ್ರೋಲ್ ಮಾಡೋಕ್ಕೆ ಈಗ ದಯಮಾಡಿ ಅರ್ಥ ಮಾಡ್ಕೊಂಡ್ರೆ, ನಾವು ಏನು ಬೆಳಗ್ಗೆಯಿಂದ ಕಾಬಾಸ್ಪೇಟೆ ಸಭೆ ಮಾಡ್ತೀವಿ, ಇವತ್ತು ಮಾಡ್ತೀವಿ, ನಾಳೆ ದಾವಣಗೆರೆ ಬೆಂಗಳೂರು ಮಾಡ್ತೀವಿ. ಉದ್ದೇಶ ಸಮಾಜದ ಮುಖಂಡರುಗಳನ್ನು, ಸಮಾಜದ ಬಂಧುಗಳನ್ನು ಮನೆಗೆ ಸೇರಿಸಿ ಒಂದುಗೂಡಬೇಕಂತೇಳಿ ಒಳಪಂಗಡಲಿ ಇಂದು ಸಭೆ ಮಾಡ್ತೀವಿ. ಅಂತಿಮವಾಗಿ ಸಮಾವೇಶಕ್ಕೆ ನಾಡಿನ ಮಠಾಧೀಶರು 2006ರಲ್ಲಿ ಯಡಿಯೂರಪ್ಪನ ಜೊತೆಗೆ ಏನಾಗುತ್ತದೆ ಅಂತೇಳಿ ಇಡೀ ಕರ್ನಾಟಕದಲ್ಲಿ ವೀರಶೈವ ಸಮಾಜ ಒಳಪಂಗಡ ಹೊರತು ಯಡಿಯೂರಪ್ಪನ ಜೊತೆಗೆ ಬಂದರು. ಅನ್ನದ ಯಡಿಯೂರಪ್ಪ ಇಲ್ಲ. ಈ ಪರಿಶಿಷ್ಟ ಜಾತಿ, ಪಂಗಡ, ಹಿಂದೂ ವರ್ಗ, ವಕೀಲ ಸಮಾಜ, ಬ್ರಾಹ್ಮಣ ಸಮಾಜ ಒಳಗೊಂಡಂತೆ ಎಲ್ಲ ಸಮಾಜಗಳ ವಿಶ್ವಾಸಗಳನ್ನು ಗಳಿಸಿ ಮುಖ್ಯಮಂತ್ರಿಯಾಗಿ ಇಡೀ ಎಲ್ಲ ಸಮಾಜಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತೆ ಯಾರಾದರೂ ಮುಖ್ಯಮಂತ್ರಿ ಇದ್ದರೆ ಅದು ಯಡಿಯೂರಪ್ಪ ಅಂತ ಹೇಳಿ ಇಚ್ಛೆಪಟ್ಟು. ಆದರೆ ಯಡಿಯೂರಪ್ಪನ ಮುಖ್ಯಮಂತ್ರಿಯಾಗಿ ಮುಂದುವರಿಸಲಿಲ್ಲ, ಬಹಳಷ್ಟು ಅನ್ಯಾಯ ಆಯಿತು. ಯಡಿಯೂರಪ್ಪನ ವಿಚಲಿತ ಆಗಲಿಲ್ಲ. ಯಡಿಯೂರಪ್ಪನ ವಿಚಾರದಲ್ಲಿ ರಾಜ್ಯ ವಿರುದ್ಧಕ್ಕೆ ಪ್ರವಾಸವನ್ನು ಮಾಡಿದರು, ಪಕ್ಷವನ್ನು ಕಟ್ಟಿದರು, ಸಂಘ ಪರಿವಾರದಿಂದ ಬಂದಿರತಕ್ಕಂಥವರು. ಇವತ್ತು ಏನಾಗಿದೆ, ಈ 2003ರಲ್ಲಿ ವೀರಶೈವ ಲಿಂಗಾಯತ ಅಂತೇಳಿ ಚಿನ್ನ ಮಾಡಬೇಕು. ಅಂದು ಇದೇ ಕಾಂಗ್ರೆಸ್ಗೆ ವೀರಶೈವ ಸಮಾಜ ತಕ್ಕ ಪಾಠವನ್ನು ಕಲಿಸ್ತು. 2013ರಲ್ಲಿ ಅಧಿಕಾರವನ್ನು ಮಾಡಿ ಸಮಾಜ ನೋಡಿದ್ದಕ್ಕೆಲ್ಲ ಪ್ರಯತ್ನ ಮಾಡಿದರು. ಕೆಲವರು ಮುಂದಿಟ್ಟುಕೊಂಡು ವೀರಶೈವ ಸಮಾಜ ಮುಖಂಡರ ಅವ್ರಿಗೆಲ್ಲ ಗೊತ್ತಾಗ ವೀರಶೈವ ಸಮಾಜ ಮುಟ್ಟಿದೆ ಭಸ್ಮಾಗ್ತವಂತೇಳಿ ಹೇಳಿದ್ರು. ಈಗೇನ್ ಮಾಡಿದ್ರೆ ಈ ಸಮಾಜಗಳನ್ನು ಒಬ್ಬರ ಮೇಲೆ ಒಬ್ಬರು ಎತ್ತಲಿಕ್ಕೆ ದುಷ್ಟಶಕ್ತಿಗಳು ಪ್ರಯತ್ನ ಮಾಡ್ತಾರೆ. ಅದಕ್ಕೋಸ್ಕರ ನಾವು ರಾಜ್ಯದ ಉದ್ಯೋಗಕ್ಕೆ ಪ್ರವಾಸ ಮಾಡಬೇಕಂತ ತೀರ್ಮಾನ ಮಾಡಿ ನಿನ್ನೆ ಕೆಲವು ಮುಖಂಡರುಗಳು ಯಾರು ಏನ್ ಬೇಕಾದ್ರೆ ಸರ್ ನಿಮಗೆಲ್ಲ ಗೊತ್ತಿದೆ, ಯಾರೋ 3-4 ಜನ, ಅವ್ರು ಯಾರು ವೀರಶೈವ ಲಿಂಗಾಯತ ನಾಯಕರಲ್ಲ, ಸಮತೋಲನಗಳು ಬೆಂಗಳೂರು ಸೇರಿದ್ದವರು ನೋಡಿ. ಇಲ್ಲಿ ಸ್ವಯಂ ಈ
ಮುಕ್ತಿಲಿ ಸಹ ಇದು ಸಕ್ಸಸ್. ಈಗ ನಾವು ರಾಮೇಶ್ವರೇ ನೆಲಮಂಗಲ ಸಭಾ 105 ಮುಖಂಡರು ಸೇರಿದ್ರು. ನೀವು ಅಲ್ಲಿ ಇಲ್ಲಿ ಸಹ ನೀವು ಜನರನ್ನು ಕರೆತಂದಿಲ್ಲ. ಇಲ್ಲಿ ವೇದಿಕೆ ಮೇಲೆ ಕೂತಂತವರು, ಮುಂಭಾಗದಲ್ಲಿ ಕೂತಂತವರು ಶಕ್ತಿ ಇರ್ತಕ್ಕಂಥ ಮುಖಂಡರು. ಒಂದು ಕರೆ ಕೊಟ್ಟರೆ ನಿಮಗೆಲ್ಲ ಸಾಮರ್ಥ್ಯ ಅಂತ ಮುಖಂಡರು. ಅದಕ್ಕೋಸ್ಕರ ಇದು ಕೇವಲ ಪೂರ್ವ ಸಭೆ ಅಷ್ಟೇ. ನಾವು 1ನೇ ತಾರೀಕು ದಾವಣಗೆರೆ ಚಿತ್ರದುರ್ಗ ಆಮೇಲೆ ಅಂತ ನಿಗದಿ ಮಾಡಿದ್ವಿ. ಶನಿವಾರ ಆಗ್ಬಿಡ್ತು. ಮೊನ್ನೆ ಮನಸ್ಸಲ್ಲಿ ಉದ್ದೇಶ ಮಾಡೋ ಮಲ್ಲಿಕಾರ್ಜುನ ಕೂತಿದ್ವಿ. ಶನಿವಾರ ಪ್ರವಾಸ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಡಾಬಸ್ಪೇಟೆ ನೆಲಮಂಗಲ ಶುಕ್ರವಾರ ಒಳ್ಳೆ ಇದು ನಮ್ಮ ಹೆಣ್ಮಕ್ಳಿಗೆ ಶುಕ್ರವಾರ ಗೌರಿ ಇದು ಮಾಡ್ತಾರೆ ಅಂತ ಪೂಜೆ ಮಾಡ್ತಿರುತ್ತೆ, ಲಕ್ಷ್ಮೀ ಪೂಜೆ. ಅದಕ್ಕೋಸ್ಕರ ಶುಕ್ರವಾರ ಶುಭವಾಗಿ ಅಂತೇಳಿ ಇವತ್ತಿಂದಲೇ ಡಾಬಸ್ಪೇಟೆಯಲ್ಲಿ ಸಭೆ ಮಾಡಿ ತುಮಕೂರಲ್ಲಿ ಮಾಡ್ತೀವಿ. ನಾಳೆ ದಾವಣಗೆರೆಯಲ್ಲಿ ಮಾಡ್ತೀವಿ. 4ನೇ ತಾರೀಕು ಹಾಸನ್, ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ನಿಮಗೆ